ನಮಸ್ಕಾರ ಸ್ನೇಹಿತರೆ, ನಮ್ಮ ಎಂ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಇಂತಹ ಕೃಷಿ ಮತ್ತು ಟಗರು ಸಾಕಾಣಿಕೆ ಕುರಿತ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಂದಿನ ಈ ವಿಡಿಯೋದಲ್ಲಿ ನಾವು ಟಗರು ಸಾಕಾಣಿಕೆ ಎಂದರೇನು, ಅದನ್ನು ಹೇಗೆ ಆರಂಭಿಸಬೇಕು, ಯಾವ ತಳಿಯನ್ನು ಆಯ್ಕೆ ಮಾಡಬೇಕು, ಆಹಾರ, ಆರೋಗ್ಯ, ನಿರ್ವಹಣೆ ಮತ್ತು ಲಾಭದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ವೀಕ್ಷಕರೇ. ಮೊದಲು, ಟಗರು ಸಾಕಾಣಿಕೆ ಗ್ರಾಮೀಣ ಭಾಗದಲ್ಲಿ ಉತ್ತಮ ಆದಾಯ ತರುವ ಒಂದು ಉದ್ಯಮವಾಗಿದೆ. ಸರಿಯಾದ ಯೋಚನೆ ಮತ್ತು ಉತ್ತಮ ನಿರ್ವಹಣೆ ಮಾಡಿದರೆ ಕಡಿಮೆ ಹೂಡಿಕೆಯಲ್ಲಿಯೇ ಉತ್ತಮ ಆದಾಯ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಉತ್ತಮ ತಳಿಯನ್ನು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಳೋದು ಅಂತ ತಿಳಿತಾ ಹೋಗೋಣ. ಇಲ್ಲಿ ಉತ್ತಮ ತಳಿಯ ಆಯ್ಕೆ. ನಿಮ್ಮ ಪ್ರದೇಶದ ಹವಾಮಾನಕ್ಕೆ ಹೊಂದುವ ಆರೋಗ್ಯವಂತ ಮರಿಗಳನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯ ಸ್ನೇಹಿತರೆ. ನಿಮ್ಮ ಸೈಡು ಯಾವ ಮರಿ ಜಾಸ್ತಿ ಚೆನ್ನಾಗಿ ಬೆಳವಣಿಗೆ ಆಗ್ತವೆ, ಹಾಗೆ ನಿಮ್ಮ ಭೂಮಿಗೆ ಯಾವ ಹೊಂದಿಕೊಂಡು ಹೋಗುತ್ತವೆ ಅಂಥ ಮರಿಗಳನ್ನು ತಂದು ಸಾಕಾಣಿಕೆ ಮಾಡಿದರೆ ತುಂಬ ಒಳ್ಳೆಯದು. ಮತ್ತು ಮರಿಗಳು ಯಾವ ರೀತಿ ಇರಬೇಕಪ್ಪ ಅಂತಂದರೆ, ಮರಿ ಉದ್ದಾಗಿರಬೇಕು ಮತ್ತು ಬಣ್ಣ ಮಿಂಚು ಬಣ್ಣದಲ್ಲಿ ಇರಬೇಕು. ಅವುಗಳ ಕಣ್ಣುಗಳು ಹೊಳಪಾಗಿರಬೇಕು, ಕಾಲುಗಳು ಗಟ್ಟಿಯಾಗಿರಬೇಕು ಮತ್ತು ಯಾವುದೇ ರೋಗದ ಲಕ್ಷಣಗಳು ಕಂಡು ಬರಬಾರ್ದು ಮರಿಗಳಲ್ಲಿ. ಅಂತಹ ಮರಿಗಳನ್ನು ನೀವು ಸಂತೆಯಲ್ಲಿ ಆಯ್ಕೆ ಮಾಡಿ ತಗೊಂಡು ಬಂದರೆ ನಿಮಗೆ ಮತ್ತೆ ಮಾರುವಾಗ ಒಳ್ಳೆ ಲಾಭ ತಂದು ಕೊಡುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಮರಿಗಳು ಚಾಯ್ಸ್ ಮಾಡ್ಕೊಂಡು ತರೋದು ತುಂಬ ಕಷ್ಟ. ಹಾಗಾಗಿ ನಿಮಗೆ ಗೊತ್ತಿರೋ ಅನುಭವಸ್ಥರು ಇದ್ದರೆ ಕರೆದುಕೊಂಡು ತಂದು ಸಾಕಾಣಿಕೆ ಮಾಡುವುದು ಬಹಳ ಒಳ್ಳೆಯದು ಅಂತ ಅನಿಸುತ್ತೆ. ಮರಿಗಳು ಇರೋದಕ್ಕೆ ವಸತಿ ವ್ಯವಸ್ಥೆ ಯಾವ ರೀತಿ ಇರಬೇಕಪ್ಪ ಅಂತಂದರೆ, ಟಗರುಗಳಿಗೆ ಗಾಳಿ ಚೆನ್ನಾಗಿ ಬೀಸುವ ಮತ್ತು ಸ್ವಚ್ಛವಾದ ಶೆಡ್ಡು ಇರಬೇಕು ಸ್ನೇಹಿತರೆ. ಮಳೆ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಪ್ರತಿದಿನ ಶೆಡ್ ಸ್ವಚ್ಛಗೊಳಿಸಿದರೆ ರೋಗಗಳು ಕಡಿಮೆಯಾಗುತ್ತವೆ ಸ್ನೇಹಿತರೆ. ನೀವು ಶೆಡ್ಡನ್ನು ಸ್ವಚ್ಛವಾಗಿ ಇಡದಿದ್ದರೆ ರೋಗ ಬರೋ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಮರಿಗಳು ನಿಲ್ಲುವ ಜಾಗದಲ್ಲಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಆರೋಗ್ಯ ನಿರ್ವಹಣೆ ಅಂದರೆ ಅವುಗಳನ್ನು ಆರೋಗ್ಯವಾಗಿ ಯಾವ ರೀತಿ ಇಟ್ಕೊಳ್ಬೇಕು ಅಂತ ತಿಳಿತಾ ಹೋಗೋಣ. ಸಮಯಕ್ಕೆ ಲಸಿಕೆ ಹಾಕುವುದು ಮತ್ತು ಜಂತುಗಳು ನಾಶಕ ಔಷಧಿ ಹಾಕುವುದು ಮತ್ತು ಪಶುವೈದ್ಯರ ಸಲಹೆ ಪಡೆಯುವುದು ಬಹಳ ಮುಖ್ಯ. ಯಾವುದೇ ಟಗರು ಅಸ್ವಸ್ಥವಾಗಿ ಕಂಡರೆ ತಕ್ಷಣ ಪ್ರತ್ಯೇಕಿಸಿ ಚಿಕಿತ್ಸೆ ಕೊಡುವುದು ಬಹಳ ಮುಖ್ಯ. ನೀವು ಡೈಲಿ ಶೆಡ್ಡಲ್ಲಿ ಹೋಗ್ತಿರಲ್ಲ, ಅಲ್ಲಿ ಮರಿಗಳನ್ನು ನೋಡಬೇಕು. ಯಾವುದಾದ್ರೂ ಡಲ್ಲಾಗಿ ನಿಲ್ಲೋದಾಗಿರ್ಬೋದು ಮತ್ತು ಜಾಸ್ತಿ ಉಚ್ಕೊಳ್ಳೋದಾಗಿರ್ಬೋದು. ಹಸಿ ಮೇವು ಕೊಟ್ಟರೆ ಮರಿಗಳು ಜಾಸ್ತಿ ಉಚ್ಕೊಂತವೆ. ಹಾಗಾಗಿ ಪ್ರತಿಯೊಂದು ಮರಿನೂ ನೀವು ಗಮನಿಸುತ್ತಾ ಇರಬೇಕು. ಹಂಗಂದರೆ ಮುಂದೆ ರೋಗ ಬರುವುದನ್ನು ತಡಿಬೋದು. ಜಾಸ್ತಿ ರೋಗ ಬಂದ ಮೇಲೆ ತೋರಿಸಿದರೆ ಮರಿ ಡೆತ್ ಆಗೋ ಸಾಧ್ಯತೆಯೇ ಇರುತ್ತೆ. ಹಾಗಾಗಿ ಸ್ವಲ್ಪ ಅದರಲ್ಲೇ ರೋಗವನ್ನು ಕಂಡುಹಿಡಿದು ಬೇಗ ಚಿಕಿತ್ಸೆ ಮಾಡಿಸಿದರೆ ಮರಿ ಬದುಕಿ ಉಳಿಯುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವಾಗಲೂ ನೀವು ಮರಿಗಳನ್ನು ಗಮನಿಸುತ್ತಾ ಇರಬೇಕು. ಹಂಗಂದರೆ ಮರಿಗಳನ್ನು ನೀವು ಡೆತ್ ಆಗಲಾರ್ದಂಗೆ ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆಹಾರ ನಿರ್ವಹಣೆ. ಇವುಗಳಿಗೆ ಆಹಾರ ಏನೆಲ್ಲ ಕೊಡಬೇಕಪ್ಪ ಅಂತಂದರೆ, ನಮ್ಮ ಸೈಡೆಲ್ಲ ಶೇಂಗಾದ ಒಟ್ಟು ಮತ್ತು ಕಡಲೆ ಒಟ್ಟು ಮತ್ತು ತೊಗರಿ ಒಟ್ಟು, ಉಳ್ಳಿ ಒಟ್ಟು ಈ ಥರ ಒಣಮೇವನ್ನು ನೀವು ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಇಟ್ಕೊಂಡ್ಮೇಲೆ ಮರಿಗಳನ್ನ ತರೋದು ಉತ್ತಮ. ಹಾಗೆ ಮೆಕ್ಕೆಜೋಳ ಮತ್ತು ಫುಡ್ ಕೊಡೋದು ಭಾಳ ಇಂಪಾರ್ಟೆಂಟು. ಎಲ್ಲ ಟಗರು ಸಾಕಾಣಿಕೆಗಾರರು ಹೇಳೋದೇನಪ್ಪ ಅಂತಂದರೆ, ಒಣಮೇವು ಕೊಟ್ರೇ ಚೆನ್ನಾಗಿರುತ್ತಂತ ಹೇಳ್ತಾರೆ. ಹಾಗಾಗಿ ಒಣಮೇವನ್ನೇ ಕೊಡೋದು ತುಂಬ ಉತ್ತಮ. ಯಾಕಂದರೆ ಹಸಿ ಮೇವಿಗೆ ಮರಿಗಳು ಚೆನ್ನಾಗಿ ಗ್ರೋತ್ ಬರಲ್ಲ, ಫ್ಯಾಕ್ಟಿಂಗ್ ಚೆನ್ನಾಗಿ ಬರಲ್ಲ ಮತ್ತು ದಷ್ಟಪುಷ್ಟವಾಗಿ ಇರಲ್ಲ ಮರಿಗಳು. ಒಣಮೇವು ಕೊಟ್ಟರೆ ಚೆನ್ನಾಗಿ ನೀರು ಕುಡಿತವೆ, ಫ್ಯಾಕ್ಟಿಂಗ್ ಚೆನ್ನಾಗಿ ಬರ್ತವೆ, ಹಾಗೆ ಯಾವುದೇ ರೋಗ ಬರಲ್ಲ, ಕಡಿಮೆ ರೋಗ ಬರ್ತವೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಒಣಮೇವನ್ನೇ ಕೊಡೋದು ಬಹಳ ಮುಖ್ಯ. ನಿಮ್ಮ ಶೆಡ್ಡಲ್ಲಿ ದಿನನಿತ್ಯದ ಕೆಲಸಗಳು ಯಾವಪ್ಪ ಅಂದರೆ, ಬೆಳಿಗ್ಗೆ ಆಹಾರ ಮತ್ತು ನೀರು ನೀಡುವುದು, ಶೆಡ್ ಸ್ವಚ್ಛಗೊಳಿಸುವುದು, ಮೇಯಿಸಲು ಬಿಡುವುದು, ಸಂಜೆ ಮತ್ತು
ಆಹಾರ ನೀಡುವುದು ಹಾಗೂ ಪ್ರತಿಯೊಂದು ಟಗರಿನ ರೋಗವನ್ನು ಗಮನಿಸುವುದು ಯಶಸ್ವಿ ಸಾಕಾಣಿಕೆಯ ಮುಖ್ಯ ಭಾಗವಾಗಿರುತ್ತದೆ ಸ್ನೇಹಿತರೆ. ನೀವು ಟಗರು ಮರಿಗಳನ್ನು ಯಾವಾಗಲೂ ಗಮನಿಸುತ್ತಾ ಇರಬೇಕು. ಯಾವಾಗ ಯಾವ ರೋಗ ಬಂದಿದೆ ಅಂತ ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ಹಾಗಾಗಿ ಮರಿಗಳನ್ನು ಗಮನಿಸುತ್ತಾ ಇರಬೇಕು. ಮೇಯದೆ ನಿಂತರೆ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಬೇಕು ಸ್ನೇಹಿತರೆ. ಮುಂದೆ ಟಗರು ಮಾರಾಟಕ್ಕೆ ಬಂದಾಗ ಯಾವ ಸಮಯದಲ್ಲಿ ಮಾರಿದರೆ ಚೆನ್ನಾಗಿರುತ್ತೆ, ಯಾವ ಸಮಯದಲ್ಲಿ ಮಾರಿದರೆ ನೀವು ಲಾಭ ಪಡಿಬಹುದು ಅನ್ನೋದನ್ನು ತಿಳಿತಾ ಹೋಗೋಣ ಸ್ನೇಹಿತರೆ. ಹಬ್ಬದ ಸಮಯದಲ್ಲೂ ಹಾಗೂ ಉತ್ತಮ ಬೇಡಿಕೆ ಇರುವ ಸಂದರ್ಭದಲ್ಲಿ ಮಾರಾಟ ಮಾಡಿದರೆ ಹೆಚ್ಚು ಬೆಲೆ ಸಿಗುವ ಸಾಧ್ಯತೆ ಇದೆ. ಉತ್ತಮ ಆರೈಕೆ ಮಾಡಿದ ಮರಿಗಳು ಹೆಚ್ಚಿನ ತೂಕ ಪಡೆದು ಉತ್ತಮ ಆದಾಯ ತರುತ್ತವೆ ಸ್ನೇಹಿತರೆ. ಮರಿಗಳನ್ನ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆಸಿ, ಹಾಗೆ ಹಬ್ಬದ ಸಮಯದಲ್ಲಿ ಬಕ್ರೀದ್ ಸಮಯದಲ್ಲಿ ಆಗಿರ್ಬೋದು, ಮತ್ತು ತಿಳಿದುಕೊಳ್ಬೇಕು ನೀವು ಕೆಲವೊಮ್ಮೆ ರೇಟು ಹೆಚ್ಚು ಕಡಿಮೆ ಆಗಿರುತ್ತೆ. ಹಾಗಾಗಿ ಮರಿಗಳು ಹೆಚ್ಚು ಬೆಲೆ ಇರುವ ಸಂದರ್ಭದಲ್ಲಿ ನೀವು ಮರಿಗಳನ್ನು ಮಾರಾಟ ಮಾಡಿದರೆ ತುಂಬ ಒಳ್ಳೆಯದು. ಯಾಕಪ್ಪ ಅಂತಂದರೆ 5-6 ತಿಂಗಳು ಕಷ್ಟಪಟ್ಟು ಮೇಯಿಸಿರ್ತೀರ. ಹಾಗಾಗಿ ಅಡ್ಡ ದುಡ್ಡು ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮಗೆ ಲಾಭ ಬರೋವರೆಗೂ ಮರಿ ನಿಮಗೆ ಯಾವ ರೇಟ್ ಮಾರಬೇಕು ಅಂತ ಅಂದ್ಕೊಂಡಿರ್ತೀರಿ ಆ ರೇಟ್ ಬರೋವರೆಗೂ ಇಟ್ಕೊಂಡ್ರೆ ತುಂಬ ಉತ್ತಮ. ನೀವು ಅಡ್ಡ ದುಡ್ಡು ಕೊಟ್ಟರೆ ಅಲ್ಲಿ ಭಾಳ ಲಾಸ್ ಆಗುತ್ತೆ. ನೀವು ಮೇಯಿಸಿರೋದು ಅಲ್ಲಿ ಲಾಭ ಚೆನ್ನಾಗಿ ಬರಲ್ಲ. ನೀವು ಮೇಯಿಸಿರೋದು ಅಲ್ಲಿಗೆ ವೇಸ್ಟ್ ಆಗುತ್ತೆ. ಹಾಗಾಗಿ ಕೊಡುವಾಗ ಬಹಳ ಮುಖ್ಯ, ನೋಡಿಕೊಂಡು ಕೊಡಿ ಅಂತ ಹೇಳ್ತೀವಿ ಸ್ನೇಹಿತರೆ. ಹಾಗೆ ಹೊಸದಾಗಿ ಆರಂಭಿಸುವವರಿಗೆ ಸಲಹೆಗಳು ಏನೇನಪ್ಪ ಅಂದರೆ, ಮೊದಲಿಗೆ ಕಡಿಮೆ ಸಂಖ್ಯೆ ಟಗರುಗಳಿಂದ ಆರಂಭಿಸಿದರೆ ತುಂಬ ಚೆನ್ನಾಗಿರುತ್ತೆ. ಯಾಕಪ್ಪ ಅಂತಂದರೆ ನಿಮಗೆ ಸಾಕಾಣಿಕೆ ಮಾಡೋದು ಅಷ್ಟೊಂದು ಗೊತ್ತಿರಲ್ಲ. ಒಮ್ಮೆಲಿಕ್ಕೆ ಜಾಸ್ತಿ ಮರಿಗಳನ್ನ ತಂದು ಅವುಗಳನ್ನು ಮೇಂಟೈನ್ ಮಾಡಲಾರ್ದೆ ಅವುಗಳು ಡೆತ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು 20 ತರೋ ಜಾಗದಲ್ಲಿ ಒಂದು 10 ಮರಿಗಳನ್ನ ತಗೊಂಬನ್ನಿ. 40 ಮರಿಗಳ ಥರ ಜಾಗದಲ್ಲಿ ಒಂದು 20 ಮರಿಗಳನ್ನ ತಗೊಂಡು ಬನ್ನಿ. ಹಂಗೆ ಕಡಿಮೆ ಸಂಖ್ಯೆಯಲ್ಲಿ ಹಾಕಿ ಅನುಭವ ಆದ ನಂತರ ವರ್ಷಕ್ಕೆ ವರ್ಷ ಹೆಚ್ಚು ಮಾಡ್ತಾ ಹೋದರೆ ಬಹಳ ಮುಖ್ಯ. ಮತ್ತೊಂದು ಏನಪ್ಪ ಅಂದರೆ, ಟಗರು ಸಾಕಾಣಿಕೆ ಮಾಡೋ ಮುಂಚೆ ಅವುಗಳಿಗೆ ಎಷ್ಟು ಆಹಾರ ಬೇಕಾಗಿರುತ್ತೆ ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ನೀವು ಒಟ್ಟನ್ನು ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಮತ್ತು ಪ್ರತಿದಿನ ಅವುಗಳಿಗೆ ಮೆಕ್ಕೆಜೋಳ ಕೊಡೋದಾಗಿರ್ಬೋದು, ಮತ್ತು ಫುಡ್ ಕೊಡೋದಾಗಿರ್ಬೋದು, ಒಂದು ಮಿಸ್ ಮಾಡಬಾರ್ದು ಸ್ನೇಹಿತರೆ. ಅದನ್ನೆಲ್ಲ ಕೂಡಿಟ್ಕೊಂಡು ಮರಿಗಳನ್ನ ತಂದರೆ ಬಹಳ ಮುಖ್ಯ. ಒಟ್ಟು ಮಾತ್ರ ಬಹಳ ಮುಖ್ಯವಾಗಿ ತರಬೇಕು ಸ್ನೇಹಿತರೆ. ಯಾಕಂದರೆ ಒಟ್ಟು ಜಲ್ದಿ ಖಾಲಿ ಆಯ್ತಪ್ಪ ಅಂದರೆ ಮರಿ ಮಾರಾಟ ಮಾಡಬೇಕಾಗತ್ತೆ. ಆವಾಗ ಹೆಚ್ಚು ಕಡಿಮೆ ರೇಟಿಗೆ ಮಾರಾಟ ಹೋಗಿಬಿಡ್ತವೆ. ಅದೇ ಒಟ್ಟು ಇತ್ತಂದರೆ ಒಂದು 8 ದಿನ 10 ದಿನ ಹಂಗೆ ಒಳ್ಳೆ ರೇಟ್ ಬಂದಾಗ ನೋಡಿ ಕೊಟ್ಟರೆ ತುಂಬ ಚೆನ್ನಾಗಿ ಲಾಭ ಆಗುತ್ತಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಆದಾಯ ಮತ್ತು ಖರ್ಚಿನ ಲೆಕ್ಕವನ್ನು ನಿಯಮಿತವಾಗಿ ಬರೆಯಬೇಕು ಸ್ನೇಹಿತರೆ. ನೀವು ಅವುಗಳಿಗೆ ತಂದಂಥ ಫುಡ್ ಆಗಿರ್ಬೋದು, ಮತ್ತು ಒಟ್ಟು ಹಾಕ್ಕೊಂಡಿರೋಂಥ ಖರ್ಚಾಗಿರ್ಬೋದು, ಪ್ರತಿಯೊಂದನ್ನು ಬರೆದಿಟ್ಕೊಳ್ಳೋದು ತುಂಬ ಮುಖ್ಯ. ಯಾಕಪ್ಪ ಅಂದರೆ ನೀವು ಟೋಟಲ್ಲಾಗಿ ಮರಿಗಳನ್ನು ಮಾರಿದಾಗ ನೀವು ಖರ್ಚು ಮಾಡಿರೋದೆಷ್ಟು ಮತ್ತು ಮರಿಗಳು ಲಾಭ ನಮಗೆ ಎಷ್ಟು ತಂದು ಕೊಟ್ಟುವುದು ಅನ್ನೋದನ್ನು ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ. ಬರೆದಿಟ್ಕೊಳ್ಳೋದು ತುಂಬ ಉತ್ತಮ. ಬರಲಿಕ್ಕೂ ಏನು ತೊಂದರೆ ಇಲ್ಲ. ಹಾಗೆ ಬಿಟ್ಟರು ಏನು ಪರವಿಲ್ಲ. ಲಾಭ ಬಂದರೂ ನಿಮಗಿರುತ್ತೆ, ನಷ್ಟ ಆದರೂ ನಿಮಗಿರುತ್ತೆ. ಒಂದು ಕ್ಲಾರಿಟಿ ನಮಗೆ ಬೇಕಪ್ಪ ಅಂತಂದರೆ ಖಂಡಿತ ಬರೆದಿಟ್ಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ. ಈಗ ನೋಡಿ, ಟಗರು ಸಾಕಾಣಿಕೆ ಕೇವಲ ಒಂದು ಹವ್ಯಾಸವಲ್ಲ, ಸರಿಯಾದ ಯೋಜನೆಯೊಂದಿಗೆ ಮಾಡಿದರೆ ಉತ್ತಮ ಆದಾಯ ನೀಡುವ ಉದ್ಯಮವಾಗಿದೆ ಸ್ನೇಹಿತರೆ. ಶ್ರಮ, ಸ್ವಚ್ಛತೆ ಮತ್ತು ಉತ್ತಮ ನಿರ್ವಹಣೆ ಯಶಸ್ವಿನ ಗುಟ್ಟು ಆಗಿರುತ್ತದೆ ಸ್ನೇಹಿತರೆ. ನೀವು ಶ್ರಮ ಪಡಬೇಕು ಮತ್ತು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು. ನೋಡ್ತಾ ಹೋದರೆ ಖಂಡಿತವಾಗಲೂ ನಿಮಗೆ ಈ ಟಗರು ಸಾಕಾಣಿಕೆಯಲ್ಲಿ ಯಶಸ್ವಿ ಕಾಣ್ತೀರ ಸ್ನೇಹಿತರೆ. ಹಾಗಾಗಿ ನಿಮ್ಮ ಶ್ರಮ ಇದ್ದರೆ ನೀವು ಗಟ್ಟಿ ಮನಸ್ಸು ಮಾಡಿಕೊಂಡು ನಾವು ಇದರಲ್ಲಿ ಲಾಭ ಪಡೆದುಕೊಳ್ಳೇಬೇಕಂತಂದು ಶ್ರಮಪಟ್ಟು ಮಾಡಿದರೆ ಯಾವುದು ಲಾಸ್ ಆಗಲ್ಲ ಸ್ನೇಹಿತರೆ. ಮನಸ್ಸು ಕೊಟ್ಟು ಮಾಡಿ ಒಳ್ಳೆ ಲಾಭ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಇನ್ನು ಇಂತಹ ಕೃಷಿ ಮತ್ತು ಟಗರು ಸಾಕಾಣಿಕೆ ಕುರಿತ ವಿಡಿಯೋಗಳಿಗಾಗಿ ನಮ್ಮ ಎಂ ಫಾರ್ಮಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.
ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.